ಬಟ್ ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಇದನ್ನೆಲ್ಲ ಆ್ಯಕ್ಚುಲಿ ಪೇಂಟಿಂಗ್ ಡ್ರಾಯಿಂಗ್ಸಲ್ಲಿ ನೋಡಿರೋದು. ಸೊ ಅನದರ್ ಬ್ಯೂಟಿಫುಲ್ ಡೇ. ಇವತ್ತು ನಾವು ವೆರಿ ಬೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಕ್ಯಾನಡಾ ಇಸ್ ಫೇಮಸ್ ಫಾರ್ ದಿಸ್ ಪ್ಲೇಸ್. ಅಂದರೆ ನಾವು ಮೊರೈನ್ ಲೇಕ್ಗೆ ಹೊರಟಿದ್ದೀವಿ. ಸೊ ಮೊರೈನ್ ಲೇಕ್ಗೆ ಹೋಗೋಕ್ಕೆ ನಾವು ಆ್ಯಕ್ಚುಲಿ ಲೇಕ್ ಲೂಯಿಸಿಂದ ಬಂದ್ಬಿಟ್ಟು ಇನ್ನೊಂದು ಸೆಪ್ರೇಟ್ ಪ್ರೈವೇಟ್ ಬಸ್ಸಲ್ಲಿ ನಾವು ಹೋಗಿದ್ದು. ಸೊ ಈ ಪ್ರೈವೇಟ್ ಬಸ್ ಆ್ಯಕ್ಚುಲಿ ನಾವು ಡಬಲ್ ಡೆಕರ್ ಬಸ್ ಬುಕ್ ಮಾಡಿದ್ವಿ. ಆ್ಯಂಡ್ ಅದರಲ್ಲೂ ಇದರದ್ದು ಮೇನ್ ಇಂಪಾರ್ಟೆನ್ಸ್ ಅಂದರೆ ವೆರಿ ಬ್ಯೂಟಿಫುಲ್ ಥಿಂಗ್ ಏನಂದರೆ ಮೇಲ್ಗಡೆ ಓಪನ್ ಡಬಲ್ ಡೆಕರ್ ಆ್ಯಕ್ಚುಲಿ ಅದು. ಸೊ ನಾವು ಮೇಲ್ಗಡೆನೇ ಕೂತ್ಕೊಂಡ್ವಿ ಆ್ಯಂಡ್ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ಹಾಗೇ ಕಣ್ಣು ತುಂಬಿಸ್ಕೊಂಡು ಹೋಗ್ಬೋದು ಅಂತ ನಾವು ಮೇಲ್ಗಡೆ ಕೂತ್ಕೊಂಡಿದ್ವಿ. ಆ್ಯಂಡ್ ಇಟ್ ವಾಸ್ ಆ್ಯಬ್ಸಲ್ಯೂಟ್ಲಿ ವರ್ತ್ ಇಟ್ ಬಿಕಾಸ್ ಎವ್ರಿ ವ್ಯೂನು ಮೆಸ್ಮರೈಸಿಂಗ್ ಆಗಿತ್ತು. ನೀವೇ ನೋಡ್ತಾ ಇರ್ತೀರ ಯಾವ ವಿಡಿಯೋಯಿಂದ ಎಷ್ಟು ಕ್ಯಾಪ್ಚರ್ ಮಾಡ್ಕೋಬೋದು ಅಷ್ಟೇ ಆಗುತ್ತೆ. ಬಟ್ ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಮಾತ್ರ ಎಕ್ಸಲೆಂಟ್ ಪ್ಲೇಸ್. ಸುತ್ತಲೂ ಬೆಟ್ಟ, ಮರಗಳು, ಮಧ್ಯದಲ್ಲಿ ನೀರು ಹರಿತಿದೆ. ಸೊ ಯಾವ ಕಡೆ ನೋಡೋದನ್ನೋದೇ ಕನ್ಫ್ಯೂಸಿಂಗ್ ಆಯಿತು ಬಿಕಾಸ್ ಎಲ್ಲ ಕಡೆ ಸುತ್ತಲೂ ಬ್ಯೂಟಿಫುಲ್ ಆಗಿದೆ. ಸ್ಕೂಲ್ ಬಸ್ಸಲ್ಲಿ ಇದೆಯಾ ನೀನು? Are you having fun? Yeah, we're going to So much fun. Whoa. Careful. ಸೊ ಲೇಕ್ ಲೂಯಿಸಿಂದ ಒಂದು ಆಲ್ಮೋಸ್ಟ್ 20 ಮಿನಿಟ್ಸ್ ರೈಡಿಗೆ ಮೊರೈನ್ ಲೇಕ್ ಇದೆ. ಆ್ಯಂಡ್ ಇಲ್ಲೇನು ಅಂದರೆ ಯಾವುದೇ ಥರದ ನೆಟ್ವರ್ಕ್ ಸಿಗೋದೇ ಇಲ್ಲ. ಸೊ ಫೋನ್ಸ್ ಎಲ್ಲ ಕಂಪ್ಲೀಟ್ಲಿ ಆಫ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಯಾವುದೇ ಥರದ ಪ್ರೈವೇಟ್ ವೆಹಿಕಲ್ಸ್ ಅಲೌಡ್ ಇರಲ್ಲ. ಸೊ ಓನ್ಲಿ ಅಲ್ಲೇ ಮೊರೈನ್ ಲೇಕ್ ಅವ್ರದ್ದೇನೇನೆ ಅಲೌಡ್ ಬಸ್ಸಸ್ ಆ್ಯಂಡ್ ವೆಹಿಕಲ್ಸ್ ಅಲೌಡ್ ಇರುತ್ತೆ. ಸೊ ಈ ರೀತಿ ಅವರು ನೇಚರ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ನಾವು ಫುಲ್ ಎಂಜಾಯ್ ಮಾಡಲಿ ಅಂತ ಮಾಡಿದ್ದಾರೆ. ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮಾನಸ ಸರೋವರನೇ ಸೇಮ್ ಭಗವಂತ ಎಲ್ಲದರಲ್ಲೂ ಇದ್ದಾನೆ ಈಗ. ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಮೊರೈನ್ ಲೇಕ್ಗೆ ಬಂದ್ಬಿಟ್ಟಿದ್ದೀವಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸುತ್ತಲೂ ಬೆಟ್ಟ, ಅದ್ರ ಮೇಲೆ ಸ್ವಲ್ಪ ಸ್ನೋ ಆ್ಯಂಡ್ ಮಧ್ಯ ಏನಿದೆ ಇದೇ ಫೇಮಸ್ ಸ್ಪಾಟ್. ಇಲ್ಲಿಗೆ ಬರೋದೇ ಮೇಯ್ನ್ ಇದನ್ನು ನೋಡೋದಕ್ಕೋಸ್ಕರ. ಸೊ ನಾವು ಇಲ್ಲಿ ಸ್ವಲ್ಪ ಫೋಟೋಸ್ ಸ್ಪಾಟ್ಸಲ್ಲಿ ಫೋಟೋಸ್ ತೆಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಹೋಗಬೇಕು. ಬಟ್ ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಸೇಮ್ ಮಾನಸ ಸರೋವರ ಬಿಟ್ಟು ಕಾಪಿ ಇದ್ದಂಗಿದೆ. ಆಯ್ತಾ ಸಮರ್ಥ್? ನೋಡಿದ್ದು ಏನು ನೋಡ್ಕೊಂಬಂದೆ ಅಲ್ಲಿ? ಬೇರಿತ್ತಾ? ಹೌದಾ, ನೋಡ್ಕೊಂಬಂದ್ಯಾ ತುಂಬ? ಏಕೆ? ಸರಿ ಸರಿ, ಮುಂದಕ್ಕೆ ಹೋಗೋಣ ಬಾ ಬಾ. ಈಗ ಇಲ್ಲೊಂದೊಂದು ಸ್ವಲ್ಪ ದೂರ ಹೈಕ್ ಮಾಡ್ಕೊಂಡು ಹೋಗಬೇಕು. ಮೇನ್ ಲೇಕ್ ಶೋರ್ ಪಾಯಿಂಟ್ ಅಂತ ಇದೆ, ಅಲ್ಲಿಗೆ ಹೋಗಬೇಕು. ಅದೊಂದು ಪಾಯಿಂಟೂ ತುಂಬ ಚೆನ್ನಾಗಿದೆ. ಸೊ ಸಖತ್ ಮೆಸ್ಮರೈಸಿಂಗ್ ಆಗಿದೆ. ಇಲ್ಲೊಂದು ಅಳಿಲ್ ಬೇರೆ ಹೋಗ್ತಾ ಇದೆ. ಸೊ ಕ್ಯಾನೋಯಿಂಗ್ ಮಾಡ್ತಿದ್ಯಾ? ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್.
ಅಲ್ಲ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ. ಸೂಪರ್ ಆಗಿದೆ ಅಲ್ವೇನಮ್ಮ? ತುಂಬ ಚೆನ್ನಾಗಿದೆ. ಮಾನಸ ಸರೋವರ ಥರ ಇದೆ. ತುಂಬ ಖುಷಿ ಆಯಿತು. ನೋಡಬೇಕು ಇಂಥ ಪ್ಲೇಸ್ಗಳು. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ದೂರ ಹೈಕ್ ಹೋಗಬೇಕು. ಏನಾಯ್ತು ಸಮರ್ಥ್? ನಿನಗೆ ಚೆನ್ನಾಗಿ ನನ್ನ ವೇಟ್ ಮಾಡ್ತಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆಯಾ ಮಗು? ಎಲ್ಲ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಇಲ್ಲೊಂದು ಫೋಟೋ ಸ್ಪಾಟ್ ಇದೆ ನೋಡಿ, ತುಂಬ ಚೆನ್ನಾಗಿದೆ ಇಲ್ಲಿ. ಹೋಗೋಣ, ಬರ್ತಾ ಹೋಗೋಣ. ಮೇಲ್ಗಡೆ ಮುಗಿಸ್ಕೊಂಡ್ ಬಂದ್ಬಿಡೋಣ. ಮೇಲ್ಗಡೆ ಇನ್ನೂ ಚೆನ್ನಾಗಿ ಇಲ್ಲ, ಹೋಗೋಣ ಬಾ. ಮತ್ತೆ ಮೇಲೆ ಹೋಗೋಣ. ಹೌದು ಮಗು, ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ವಾವ್, ನಿಂಗೆ ಇಷ್ಟ ಆಯ್ತಾ? ನೋಡು ನೋಡು, ಫುಲ್ ಮೌಂಟೇನ್ಸ್ ಇದೆ ನೋಡು ಮಗು. ಫುಲ್ ಮೌಂಟೇನ್ಸ್, ಮನೆ ಇದೆ, ಫುಲ್ ಮೌಂಟೇನ್ಸ್ ಇದೆ ಅಲ್ವಾ? ಹೌದು ಹೌದು, ಪ್ರಪಂಚದಲ್ಲೇ ಇದು ಫೇಮಸ್ ಲೇಕ್ ಆ್ಯಂಡ್ ಫೇಮಸ್ ಪ್ಲೇಸ್ ಟು ವಿಸಿಟ್ ಆನ್ ಅರ್ತ್ ಅಂತಾನೆ ಹೇಳ್ಬೋದು. ಬೇಡ ಬಾ, ಜಂಪ್ ಮಾಡಬೇಡ ಬಾ. ಸರಿ ಬೇಗ ಬಾ, ಬೀಳ್ತೀಯಾ? ಈ ವಾಟರ್ ಕುಡಿಬೇಕು ಪ್ರಶಾಂತ್. ಆಕ್ಚುಲ್ ಆಗಿ ಮಿನರಲ್ ವಾಟರ್ ಇದು, ಗೊತ್ತಾ? ಹೋಗತ್ತು. ಏನ್ ಅಂತ ಗೆದು ಅವ್ರಿಗೆ ಜಾಗ ಬಿಡು. ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಇಲ್ಲಿ ಬರ್ತಿದೆ. ಇದನ್ನೆಲ್ಲ ಆ್ಯಕ್ಚುಲಿ ಪೇಂಟಿಂಗ್ ಡ್ರಾಯಿಂಗ್ಸಲ್ಲಿ ನೋಡಿರೋದು. ನಿಜವಾಗ್ಲೂ ನೋಡಿದಾಗ ದೇವರು ನಿಜವಾಗ್ಲೂ ಬಾಯಲ್ಲಿ ವರ್ಣಿಸೋಕ್ಕೆ ಆಗದಲ್ಲೇ ಇರೋ ಆಸಮ್ ಆರ್ಟಿಸ್ಟ್ ಅಂತ ಗೊತ್ತಾಗುತ್ತೆ ಮಾತ್ರ. ನಮಗೆ ನೋಡೋದಕ್ಕೇ ಸಾಕಾಗ್ತಿಲ್ಲ ಎಲ್ಲೆಲ್ಲಿ ನೋಡಿದ್ರು. ಬಟ್ ಅವ್ನು ಸೃಷ್ಟಿ ಮಾಡಿರೋ ಅವನಿಗೆ ದೊಡ್ಡ ಥ್ಯಾಂಕ್ ಯು. ನೀರಿನ ಶಬ್ದ ನೋಡಿ ಹೆಂಗಿದೆ. ಸಮರ್ಥ್ ನೋಡ್ದ್ಯಾ? ಎಲ್ಲೋಗ್ಬೇಕು? ಸಮರ್ಥ್, ನೀರು ಚೆನ್ನಾಗಿದ್ಯಾ? ಎಷ್ಟು ಪ್ಯೂರ್ ಆಗಿದೆ ಅಲ್ವಾ? ಚೆನ್ನಾಗಿದೆಯಾ ಜೀಜಿ? ಸೂಪರ್ ಆಗಿದೆ. ಏನ್ ಸೌಂಡ್ ಅದು? ಬಾನಲಿ ಬೆರಗಾಗ ಬಣ್ಣವೇ. ಎಲ್ಲ ನೋಡು ಅಲ್ಲಿ ತಾತ ಪೀಕಬೂ ಮಾಡ್ತಿದ್ದಾರೆ. ಓಡು ಓಡು, ಎಲ್ಲಿದ್ದಾರೆ ನೋಡೋಗೋ. ಪೀಕಬೂ ತಾತ ಪೀಕಬೂ. ಏನಿದೆ? ಒನ್ ಮೋರ್. ಮತ್ತೆ ಜಿಜಿ ಇದೆಯಾ? ಫೋಟೋ ತೆಗಿಬೇಕಾ? ತೆಗ್ದಾಗಿದೆ, ಬಾ ನಡಿ ನಡಿ, ನಾನು ತೆಗ್ದಿದ್ದೀನಿ ನಡಿ. ಏನ್ ಮಗೋದು? ನೋಡಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಏನದು ನೋಡೋಣ, ನಡಿ ಬೇಗ ಬೇಗ ಹೋಗಲ್ಲಿ. ನೋಡಲ್ಲಿ ಏನೋ ಬರ್ಡ್ ಕಣೋ. ಲೆಟ್ಸ್ ಗೋ ಚೆಕ್. ನೋಡಲ್ಲಿ ಮೇಲೆ ಏನದು? ಹೇಳಿಲ್ವಾ?
ಸ್ಕ್ವಿರಿಲ್ ಅಲ್ಲ ಮಗು, ಬರ್ಡ್ ಅದು. ಹಂಗೆ ಮಾಡ್ತಿದ್ಯಾ? ಹಾಂ ಹೇಳು, ಹೆಂಗೆ ಹೊಡಿಯೋದು? ಇನ್ನೊಂದ್ಸತಿ ಮಾಡೋ. ನೀ ನೋಡಿ ವಿಸಿಲ್ಲು. ಯು ಕ್ಯಾನ್ ಟಚ್ ಮಗು, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡು. ನಿಧಾನಕ್ಕೆ ಟಚ್ ಮಾಡ್ತೀಯಾ? ನಿಧಾನ. ಬಿಡಕ್ಕಾಗಲ್ಲ, ಬಿದ್ದೋಗ್ತೀಯ ಮಗು. ಡಾಡಾ ಹಿಡ್ಕೊಂಡಿರ್ತಾರೆ. ಮಾಡು ನಿಧಾನಕ್ಕೆ. ಮುಟ್ಟು. ಮಾಡಿ ಏನು ಬೇಕು? ಹಾಂ ಎಷ್ಟು ಬೇಕು? ಯಾರಿಗೆ ಎರ್ಸ್ತೀಯಾ? ಜಗನ್ನಾಥಂಗೆ ಎರ್ಸ್ತೀಯಾ? ಜಾಣ. ಎರ್ಸು ಬಂಡೆಗೆಲ್ಲ ಎರ್ಚು. ಇನ್ನೊಂದ್ಸಲ ಹಾಕು. ಡನ್. ಹ್ಯಾಪಿನಾ ನೀನು? ಹ್ಯಾಪಿ ಹೋಣ. ಓಕೆ ಲೆಟ್ಸ್ ಗೋ. ಯಾವ್ಯಾವ ಜಾಗ ಕ್ಯಾಪ್ಚರ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಯಾಕಂದರೆ ಎಲ್ಲ ಪಾಯಿಂಟಿಂದನೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಬಾಸಮ್ಮ ಆರ್ತಿಕ್ ಅದಿಲ್ಲ ಬಾ, ಅದಿಲ್ಲ ಬಾರ, ಅದು ಬೇಕಂತೆ. ನೆಕ್ಸ್ಟ್ ಟೈಮ್ ಹೋಗೋಣ ಬಾ ಮಗು. ಯಾ ನೆಕ್ಸ್ಟ್ ಟೈಮ್ ಹೋಗೋಣ. Helicopter. ಯಾ ಈಗ ಹೋಗೋಣ ಮನೆಗೆ. No, helicopter. Helicopter. Okay. Hold like this. These two fingers, middle finger and thumb. Okay. Then you twist like this. Okay. See. Oh. ಸ್ಲೋ ಮೋಷನ್ ಅಂತ ತೆಗಿಬೇಕು. ಅಂತ ಮೇಲಿಂದ ಬಿಟ್ಟಾಗ ಚೆನ್ನಾಗಿ ಬರ್ತದೆ, ಮತ್ತೆ ಕೆಳಗೆ ಬೀಳೋದು. I want to go. See here. Go get. Go get it, mine. No. ಸೊ ಆನ್ ದ ವೇ ನಾವು ಬರ್ತಾ ಗ್ರಿಸ್ಲಿ ಬೇರ್ ಆ್ಯಂಡ್ ಆಲ್ಸೋ ಡಿಯರ್ ಕೂಡ ಸ್ಪಾಟ್ ಮಾಡಿದ್ವಿ. ಸೊ ಮೊರೈನ್ ಲೇಕ್ ಮುಗಿಸ್ಕೊಂಡು ನಾವು ರೆಸ್ಟ್ ತೊಗೊಂಡು, ಬೆಳಗಿನ ಜಾವನೇ ಫ್ಲೈಟ್ ಇತ್ತು. ಸೊ ರೆಸ್ಟ್ ತೊಗೊಂಡು ಪ್ಯಾಕ್ ಮಾಡಿ ನಾವು ಬೆಳಗಿನ ಜಾವ ಫ್ಲೈಟ್ ಹೊರಟ್ವಿ. ಸೊ ಈಗ ಮಧ್ಯರಾತ್ರಿ 3 ಗಂಟೆ ಆಗಿದೆ. ವಾಪಸ್ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಚೆಕ್-ಇನ್ ಎಲ್ಲ ಆಯಿತು, ಫ್ಲೈಟ್ ಕೂಡ ಬಂದಿದೆ. ಆ್ಯಂಡ್ ಈ ಸತಿ ಸ್ವಲ್ಪ ಹೆಡ್ ಆಫ್ ಟೈಮಲ್ಲಿದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಟ್ರಿಪ್ ಕಂಪ್ಲೀಟಾಗಿ ಮುಗೀತು. ಮಗು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. Oh no! I want to go airplane. ಏರೋಪ್ಲೇನಲ್ಲೇ ಮನೆ ವಾಪಸ್. ನಾಳೆಯಿಂದ ವಾಪಸ್ ಪ್ರೀ ಸ್ಕೂಲ್ದು. ಓಕೆನಾ? Go airplane. ಇನ್ನೂ ಎಷ್ಟು ಏರೋಪ್ಲೇನಲ್ಲಿ ಹೋಗೋಣ? ಈಗ ಏರೋಪ್ಲೇನಲ್ಲಿ ವಾಪಸ್ ಮನೆಗೆ. No. ಎಸ್. No. ಕಿರ್ಚಬಾರ್ದು, ಬೈತಾರೆ. Airplane. ಆ್ಯಂಡ್ ಆಲ್ಸೋ ಈಗ ಫ್ಲೈಟ್ ಬೋರ್ಡ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಬೋರ್ಡ್ ಆದಮೇಲೆ ನಾನು ಸಮರ್ಥ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ಲ್ಯಾಂಡಿಂಗ್ ಟೈಮ್ ಅನ್ನೋ ಟೈಮಲ್ಲಿ ಅವನು ಯೋಚನೆ ಮಾಡ್ಕೊಂಡು ಗಲಾಟೆ ಶುರು ಮಾಡ್ದ. ಇಲ್ಲಿದೆ ವಾಪಸ್ ಎಲ್ಲಿ ಹೋಗ್ತಿದ್ದೆ ಈಗ? Money. ಮನೆ ರೂಮ್ ಆಗೋಯ್ತು. ಮನೆಗೆ ವಾಪಸ್ ಈಗ ಟ್ರಿಪ್ ಆಯಿತು. Not fair. ನಾಟ್ ಫೇರ್ ಇದ್ರೆ ಇನ್ನೂ ಎಷ್ಟು ಟ್ರಿಪ್ ಮಾಡ್ಕೊಂಡಿರೋಣ? Now Captain America. It's up and down. Oh, Elise. ಸೊ ಇನ್ನೇನು ಲ್ಯಾಂಡಿಂಗ್ ಟೈಮ್ ಆಗೋಕ್ಕೆ ಬಂದೇ ಬಿಡ್ತು. ಸೊ 3 to 4 ಡೇಸ್ ಅಂತೂ ಬೆಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಟ್ರಿಪ್ಸ್ಗೆ ಹೋದಾಗಂತೂ ದಿನಗಳು ಮಾತ್ರ ಸಖತ್ ಬೇಗ ಓಡೋಗುತ್ತೆ, ಅದಂತೂ ಸತ್ಯ. ಬಟ್ ಒನ್ ಆಫ್ ದ ಬೆಸ್ಟ್ ಟ್ರಿಪ್ಸ್ ಅಂಟಲ್ ನಾವು ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ಕೂಡ ಫುಲ್ ಫ್ಲೆಡ್ಜಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ಬ್ಯಾಕ್ ಟು ರುಟೀನ್, ಬಟ್ ದಟ್ ಇಸ್ ಲೈಫ್ ಅಲ್ವಾ. ಬಟ್ ಸ್ಟಿಲ್
ಫೋನ್ ತುಂಬ ಫೋಟೋಸ್ ಮೆಮರೀಸ್ ಆ್ಯಂಡ್ ಆಲ್ಸೋ ಬೆಸ್ಟ್ ಟೈಮ್ ಟುಗೆದರ್ ಸ್ಪೆಂಡ್ ಮಾಡಿದ್ದನ್ನು ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಆ್ಯಂಡ್ ಆದಷ್ಟು ಹೆಚ್ಚೆಚ್ಚು ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಕೂಡ ಮಾಡ್ತಿದ್ದೀವಿ. ನಾವು ಈಗ ಟಚ್ ಡೌನ್ ಆದ್ವಿ ಟೊರೊಂಟೋಗೆ. ಇನ್ನು ಮನೆಗೆ ಹೋಗಿ ರಿಲ್ಯಾಕ್ಸ್ ಆಗೋದು. ಬಾಯ್. ಏನಾಯಿತು? ಮನೆ ಬಂತು. Mama, I do like an airplane. ಹೌದಾ? ಹಂಗೆ ಮಾಡುತ್ತಾ?